ನಂಜಿ ನಂಜಿ ಎತ್ತಕ್ಕೆ ಹೋದ್ಲಿ ಇವಳು. ಅವಳಿಗೆ ಗೃಹಲಕ್ಷ್ಮಿ ದುಡ್ಡು ಬಂದೈತೆ ನೋಡೋಣ ಕೇಳಬೇಕಾಯಿತು. 4 ತಿಂಗಳಾತು ಹಾಕವ್ರೋ ಇಲ್ವೋ ಕಾಣೆ. ಯಾವಾಗ ಹಾಕ್ತಾನೋ ಕಾಣೆ. ಏನಕ್ಕ ಬಬ್ಲಿ ಮಾತಾಡ್ತಿದ್ಯಲ್ಲ? ನಂಜಿ ನಿಂಗೆ ಗೃಹಲಕ್ಷ್ಮಿ ದುಡ್ಡು ಬಂದೈತಾ? ಅಯ್ಯೋ ಅವನೆಲ್ಲ ಹಾಕ್ತಾನಕ್ಕ, ಹಾಕಕ್ಕಲ್ಲ ಅಂತ ಹೇಳ್ತಾವನಂತೆ ಕಣ್ ಬಾಯಿಗ. ಇಲ್ಲ ಕಣೆ, ನಮ್ಮ ಹುಡುಗ ಫೋನಾಗ ನೋಡ್ಬಿಟ್ಟು ಹೇಳ್ತು ನಾಳೆ ಹಾಕ್ತಾರ ಹೋಗವ ಅಂತು. ಅಯ್ಯೋ ಇಲ್ಲ ಕಣ್ಪ, ಎಲ್ಲ ಹಾಕ್ತಾರೆ, ಹಾಕಿ ಇಲ್ಲ ಕಣ್ಬ. ವಾ ಹಾಕಿಲ್ವಾ? ನೀನು ಹೋಗಿದ್ದ ಬ್ಯಾಂಕಿಗೆ? ಹಾಂ, ನಾನು ಇಲ್ಲಿ ಬ್ಯಾಂಕಿಗೆ ಹೋಗಿ ಬಂದೆ ಕಣ, ದುಡ್ಡು ಬಂದಿಲ್ಲ ಕಂಬಿಡು. ಅಯ್ಯೋ ನಾವು ತಾನೇ ಎಷ್ಟೊತ್ತಿ ಹೋಗೋದು ಬ್ಯಾಂಕಿಗೆ, ದುಡ್ಡು ಬರ್ತದೆ ಅಂತವ. ಕಣ್ ತೆಗ್ಯಾಕ ನಾವೇ ದುಡ್ಡು ಬರ್ತದೆ ಅಂತ ಹೋಗಿ ನಮ್ದು 2,000 ಹೋಯ್ತಾ ಇರ್ತು, ಅವ್ನು 2,000 ಆಗ್ತಾ ಇಲ್ಲ. ಬಸ್ ಚಾರ್ಜ್ ಫ್ರೀ ಹೋದ್ರೆ ಸಾಮಾನು ತಿಂಡಿ ಮಕ್ಕಳನ್ನು ಕೈ ಬಾಯಿನಿ ನೋಡ್ತಾ ಬಂದ ತಕ್ಷಣ ನಸೀಪುರಕ್ಕೆ ಹೋಗಿದ್ದಲ್ಲವ ಏನು ತಂದವ ಅಂತ. ಕನಕ ಪ್ಯಾಟಿಗೆ ಹೋದ್ರೆ ಖರ್ಚಿಗೆ ಕಂತಾಗ. ನಂಜಿ ನಾನು ಗೃಹಲಕ್ಷ್ಮಿ ದುಡ್ಡು ಬಂದೈತೆ ಅನ್ಕೊಂಡಿದ್ದೆ ಕಂತಾಗಿ. ಅದೇ ಅವನು ಹಾಕಿಲ್ವಾ ನೋಡು. 5 ವರ್ಷ ಹಾಕ್ತೀನಿ ಅಂದ. ಒಂದು 8 ಸತಿ ಹಾಕಿದ್ನೇನು ಅಲ್ವಾ? ಕನಕ ಒಂದು 8-9 ಸತಿ ಹಾಕ್ಯವನಷ್ಟೇ, ಹಾಕ್ಮೇಲೆ ಸಿದ್ದರಾಮಯ್ಯ. ಅಯ್ಯೋ ಅವರೆಲ್ಲ ಹೇಳ್ದಂಗೆಲ್ಲ ಹಾಕ್ತಾರೆ ತಗಿ, ಬರೀ ಸುಳ್ಳೆ ಹೇಳ್ತಾರೆ ಕಂತಗಿ. ಕನಕ ಬರೀ ಸುಳ್ಳೆ ಕಂತಗಿ. ಅವತ್ತು ಅದು ಮಾಡ್ತೀವಿ ಇದು ಮಾಡ್ತೀವಿ, ಕೆಲಸ ಕೊಡ್ತೀವಿ, ಕೆಲಸದಾಗ ದುಡ್ಡು ಕೊಡ್ತೀವಿ, ನೀವು ಅಷ್ಟೋದಿದ್ರೆ ಇಷ್ಟು ಕೊಡ್ತೀವಿ ಅಂದರು ಕೊಡಲೇ ಇಲ್ಲ. ಅಯ್ಯೋ ಇನ್ನೇನು ಕರೆಂಟ್ ಚಾರ್ಜ್ನ ಕಟ್ಟಿಸ್ಕೊತಾರಂತೆ ಕಂತಾಗಿ. ಕರೆಂಟ್ ಒಂದು ಫ್ರೀ ಇತ್ತು, ಅದೊಂದೊಂಚಿ ದುಡ್ಡು ಉಳ್ಕೊತಿತ್ತು, ಅದನ್ನ ಕಟ್ಟಿಸ್ಕೊತಾರಂತೆ. ಅಕ್ಕಿನೂ ಕೊಡಕ್ಕಲು ಅಂತ ಕಣ್ಬ. ಅಕ್ಕಿ ಎಲ್ಲಿ ಕೊಡ್ತಾವನಕ್ಕ? ಬರೀ ದುಡ್ಡು ಹಾಕ್ತಾನೆ, 1 kg 50 ರೂಪಾಯಿ ಹಾಕ್ತಾನೇನೋ ಅಷ್ಟೇನು. ಕಂತಾಗಿ ನಂಜಿ ಅದೇನು ಸುಳ್ಳು ಹೇಳ್ತಾರೆ ಜನಗಳ ತೆಗಿ. ಹೆಂಗೋ ಕರೆಂಟ್ ಎಲ್ಲ ಫ್ರೀ ಬತ್ತಿದ್ದು, ಅಕ್ಕಿ ಫ್ರೀ ಬತ್ತಿದ್ದು, ನಿಮ್ದು ಹೆಂಗೆ ಮನೆಗೆ ಬದಾಯ್ತು ಕನಕ. ಕೂಲಿಗೇನು ಹೋಗಂಗಿತ್ತಿಲ್ಲ. ಈಗ ನೋಡು ಮತ್ತೆ ಅಕ್ಕಿ ದುಡ್ಡು ಹಾಕೋಣ ಅದ್ರಲ್ಲಿ ತರಕಾರಿ ತಗೊಂಡಿದ್ರೆ ಮನೆ ಸಂಸಾರವೇ ನಡೆಯೋದು. ಕಣೆ, ನಾನು ಗೃಹಲಕ್ಷ್ಮಿ ದುಡ್ಡು ಬಂದಾಗಿಂದ ಎಲ್ಲಿ ಕೂಲಿಗೆ ಹೋಗ್ತಾ ಇದ್ದೆ. ಅದೇ 2,000 ರೂಪಾಯಿ ಇತ್ತಲ್ಲ, ಅದೇ ಆಗೋದು. ಅಕ್ಕಿ ಕೊಡೋನಲ್ಲ, ತರಕಾರಿ ಸಾಮಾನು ತಗೊಂಡಿದ್ರೆ ಅದೇ ಆಗೋದು. ಅಕ್ಕಿ ಕೊಡೋರಲ್ಲ, ಅಕ್ಕಿಗೂ ಬೇರೆ ದುಡ್ಡು ಹಾಕೋರು. ಕನಕ ಹಂಗೆ ಆಗಿತ್ತು. ಈಗ ನೋಡು ಮತ್ತೆ ಪರದಾಡ ಪರಿಸ್ಥಿತಿ ಬಂತು. ಕಂತಾಗಿ ನೀನು ಪರದಾಡ ಪ್ರಕೃತಿ ಥರ ಸಣ್ಣ ಪರದಾಡ್ತಾ ಇರ್ತೀಯ. ಅಕ್ಕ ಆ ಗೃಹಲಕ್ಷ್ಮಿ ದುಡ್ಡಲ್ಲಿ ಅವಳು ಜ್ಯೋತಿ, ಅವಳು ಉಂಗುರ ಮಾಡಿಸ್ಕೊಂಡವಳಂತೆ ಕನಕ. ವಾ 8 ಗ್ರಾಮಿಗೆ ಮಾಡಿಸ್ಕೊಂಡವಳಂತೆ, 3 ಗ್ರಾಮಿಗೇನೋ ಮಾಡಿಸ್ಕೊಂಡವಳಂತೆ ಕನಕ. ನೋಡು ಅವಳು ಹೆಂಗೆ ಮಾಡಿಸ್ಕೊಂಡವಳು. ನಾವು ಇಲ್ಲಿ ಬರೀ ಗಂಡದಲ್ಲಿ ಕೊಟ್ಟು ಕುಡ್ಸ್ ಮನಸ್ಸದೇ ಆಯಿತು. ನಾವೆಲ್ಲಿ ತಗತ್ತೀವಿ ಬರಕ, ಬರೀ ಇದೇ ಆಯಿತು ಕಣ್ ನಮಗೆಲ್ಲವ. ಅಯ್ಯೋ ನನ್ನ ಗಂಡಂತೂ ಹೋಗು, ಗೃಹಲಕ್ಷ್ಮಿ ದುಡ್ಡು ಬಂದೈತೆ ನೋಡು ಅಂತಾನೆ. ಬಂದಿನವೆ ನಂಗೆ 100 ರೂಪಾಯಿ ಕೊಡು, ನಂಗೆ 100 ರೂಪಾಯಿ ಕೊಡು ಅಂತಾನೆ. ನೀನು ಯಾಕೆ ಕೊಡ್ತೀಯಕ್ಕ? ಅವ್ರಿಗೂ 6 ತಿಂಗಳು ಒಂದ್ಸತಿ ಮೋದಿ ದುಡ್ಡು ಹಾಕಕ್ಕಲ್ವಾ, ಅದೇನು ಅವ್ರು ನಮಗೆ ಕೊಡ್ತಾರ, ನೀನೇ ಕೊಡಕ್ಕೋಯ್ತೀಯ? ಕೊಡ್ನಿಲ್ಲ ಅಂದರೆ ಕೇಳಬೇಕಲ್ಲ ಮುದ್ಕ. ಲೇ ಕೆಂಪಿ ಬಂದೈತಂತ ಗೃಹಲಕ್ಷ್ಮಿ ದುಡ್ಡು. ಗೃಹಲಕ್ಷ್ಮಿನ ಬಂದಿಲ್ಲ, ನಿಮ್ಮವನು ಹೋಗಲ್ಲ ಬಂದಿಲ್ಲಕ್ಕಂತ ಹೋಗತ್ತಾಗಿ. ಯಾಕೆ ತತ್ತಪ್ಪ ನಿಂಗೆ ದುಡ್ಡು? ಅಯ್ಯೋ ಒಂದು ಹೆಂಡ ಕುಡಿಯೋಕ್ಕಂತದ, ಒಂದು ಹಿಂಡಿ ಹೆಂಡ ಕುಡಿತಾನವಳು. ಇನ್ನೇನು ಹೆಂಡ ಕುಡಿಯೋಕೆ ಕೇಳಕ್ಕೆ ಬಂದವನೇ ಇಲ್ಲಿ. ಯಾಕೆ ನಾನು ಊಟಕ್ಕಿಲ್ವಾ? ಗೃಹಲಕ್ಷ್ಮಿ ದುಡ್ಡಲ್ಲಿ ಗಂಡು 1,000 ಇಡ್ತೀವಿ, 1,000 ಅಂತ ಆಗ್ತಿರೋದು. ನೀವು ನಮ್ಗೆ ಏನು ಮಾಡ್ಸಿದಿರಿ? ಏನು ಮಾಡಿಸಿಲ್ಲ. ಗೃಹಲಕ್ಷ್ಮಿ ದುಡ್ಡೆಲ್ಲ ಏನಾರು ಒಂಚೂರು ಮಾಡ್ಕೊಳ್ಳೋಣ ಅಂದರೆ ನೀವೆಲ್ಲಿ ಮಾಡ್ಕೊಳಕ್ಕೆ ಬಿಡ್ತೀರಿ? ಬನ್ನಿ ಕುಡಿಯೋ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೀರಿ. ಮತ್ತೆ ಗೃಹಲಕ್ಷ್ಮಿ ದುಡ್ಡು ನಮಗೂ ಕೊಡ್ಬೇಕಪ್ಪ. ನಿಂಗೆ ಹೇಳ್ತಾರೆ ತಡಿ. ಗೃಹಲಕ್ಷ್ಮಿ ದುಡ್ಡು ಬಂದಿರ ಏನು ಬಂದಿರ ನಡಿ. ಆತಾತು ಬಾ, ಆ ಅಕ್ಕಿ ದುಡ್ಡಾರ ಬಂದೈತೆ ನೋಡ್ಕೊಬರೋಣ ಬಾ. ಬಡ್ಡಿ ಮಕ್ಕಳು ಎಲ್ಲ ದುಡ್ಡನ್ನ ನಿಮಗೆ ಹಾಕ್ಬಿಟ್ಟು ನಮ್ದು ಈಗ ಪರದಾಡಂಗೆ ಮಾಡಿಬಿಟ್ರಲ್ಲ ಅಂತ. ಮತ್ತೆ ಎಲ್ಲ ದುಡ್ಡು ನಿಂಗೆ ಹಾಕಿರ್ ನೀನು ಹಿಡಿಯೋಕ್ಕಾಗತ್ತ? ನೀನು ಗೂಳಿ ಆಡ್ದಂಗೆ ಆಡ್ತಿ ಎಣ್ಣೆ ಕುಡ್ಕೊಂಡು. ನೀನು ಯಾಕೆ ಹಂಗೆ ಆಡ್ತಿ ಕೆಂಪಿ? ಬಾ ಕೆಂಪಿ ಹೋಗಿ ಬರೋಣ. ನೋಡು ಹೆಂಗೆ ಬಟ್ಟೆ ಉರಿಸ್ತಾನೆ ಅಂತ. ಗೃಹಲಕ್ಷ್ಮಿ ದುಡ್ಡು ಬಂದ್ರೆ ಸಾಕು ಕುಡಿಯಕ್ಕೆ ಕೊಡು ಅಂತ ಸಾಯ್ತಾನೆ. ಇವನೇನು ಕೊಟ್ಬಿಟ್ಟವನ ಅಂತ. ನಮ್ಮ ಮನೇಲಿ ಯಾಕೆ ಹಿಂಗೆ ಆಡ್ತಾಳೋ? 100 ರೂಪಾಯಿ ಕೊಡೋಕ್ಕೆ ಯಾಕೆ ಹಿಂಗೆ ಆಡ್ತೀರಿ? ಮುದ್ಕ ಅಂತ ಒಂದು 5 ರೂಪಾಯಿ ಕೊಡಿಯೋಕ್ಕೆ ಕುಡಿಬೇಕು ಅನ್ನಿಸ್ತದಪ್ಪ. ಏನು ಮಾಡೋಕ್ಕಾಯ್ತದೆ? ಕುಡ್ದು ಬಂದು ಇದು ಬೀದಿಲ್ ರಂಪಾಟ ಮಾಡಕ್ಕಂಗೆ ಆಡ್ತಾವನಿ. ಇಲ್ಲ ಕಣ್ ಕೆಂಪಿ, ನಾನೇನು ಜಗಳ ಮಾಡಕ್ಕಲ್ಲ, ಬಂದು ಮನೆಗೆ ಕೂತೀನಿ.
ನೀನು ಕುಡ್ಕೊಬಂದು ಮನೆಗೆ ಇಲ್ಲಿ ಗೇಮೇ ಮಾಡ್ಯಾರ ಯಾರು? ನಾವು ವಯಸ್ಸಾಗೈತೆ ನನ್ನ ಕೈಲಿ ಆಯ್ತದಲ್ಲ ಕೆಂಪಿ, ಯಾಕ್ಲ ಕೆಂಪಿ ಹಿಂಗೆ ಆಡ್ತೀಯ? ವಯಸ್ಸಾಗೈತೆ ಅಂತ ಮತ್ತೆ ಕುಡಿಯೋದು ಬಿಡಕ್ಕಲ್ಲ, ಕುಡಿತೀಯಾ? ನೋಡವ ಹೆಂಗೆ ಆಡ್ತಾಳೆ ನೋಡವ, ನೋಡು ನನ್ನ ಹೆಡ್ತಿ ಕೆಂಪಿ ಅವಳದ ಭಾರಿ ಒಳ್ಳೆಳು, ಭಾರಿ ಸಂದಕ್ಕವಳೆ, ಭಾರಿ ಅವಾಗ್ತಿಂದಲೂ ನನಗೆ ಒಳ್ಳೇದನ್ನೇ ಮಾಡ್ಕೊಬತ್ತವಳೆ. ಕುಡಿಯೋಕೆ ಕೊಡಕ್ಕಲ್ಲ ಅಂತಾಳ, ಕೊಡ್ತಾಳೆ. ನೀನು ಹಿಂಗಲ್ಲಿ ಗಿಂಜಿ ಬಿಟ್ರೆ ಕೊಟ್ಬಿಡ್ತೀನ ಮುಖಂದು ನಡಿಯ ಕಡೆಗೆ. ಏನೋ ಮಾಡಿ ಕೆಂಪಿ, ಆಯಿತು ಕೊಡ್ತಾಳ್ಕಂತೆ, ನಡಿ. ಕುಡ್ಕೊಂಡು ನಮ್ಮನ್ನ ಕೊಟ್ಟೆ ಉರಿಸ್ತಾರ ಬೇವರ್ಸಿಗಳ, ಎಲ್ಲಾರು ಹೋಗಿ ಸಾಯಕ್ಕೆ ಹಾಕಲ್ವಾ? ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್ಸು. ನಿನ್ನ ಮೂತಿ ಹಾಡು ಬೇರೆ ಕೇಳು, ಹೋಗತ್ತಾಗಿ. ನಡಿಲ ಕೆಂಪಿ, ಬೀದಿ ನಿಂತ್ಕೊಂಡು ಯಾಕೆ ಹಿಂಗೆ ಅಡಿಗೆ ಕೋಣೆಲ್ಲಿ ನೋಡ್ಕೊಳ್ಳೋಣ ಎಲ್ಲನೂ. ಏನು ತಾವ ಹಿಂಗಾಡ್ತೀಯ? ಮತ್ತೆ ನೋಡ್ ಮಗ, ಬೀದಿಲಿ ಹೆಂಗೆ ಆಡ್ತಾಳೆ, ಬೀದಿಲಿ ಮಾತಾಡ ಮಾತುಗಳು ಇವೆಲ್ಲವ. ಬೀದಿಲಾಡ್ದೆ ನಿಮ್ಮ ಅವ್ನು ಕೋಣೆದಾಡ್ತೀನಿ ಬಾ. ಅದನ್ನೇ ನಮ್ಮ ಮಗನ ಕೋಣೆಗೆ ನಡಿ ಅಂತಿರೋದಕ್ಕೆ ನಡಿ ನಿನ್ನ.